ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತುಂಬ ಬೇಡಿಕೆಯಲ್ಲಿದ್ದ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಕೆಸುವಿನ ಸೊಪ್ಪಿನ ಪತ್ರೊಡೆ, ಮಲೆನಾಡಿನ ಸ್ಪೆಷಲ್ ರೆಸಿಪಿ ಇದು. ಸುಮಾರು ಜನ ವೀಕ್ಷಕರು, ಸ್ಟೂಡೆಂಟ್ಸು, ನನ್ನ ಫ್ರೆಂಡ್ಸು ಕೇಳಿದರು ಪತ್ರೊಡೆ ರೆಸಿಪಿನ ಹಾಕಿ ಅಂತ. ಇವತ್ತು ನಾನು ನಿಮ್ಮ ಜೊತೆ ಪತ್ರೊಡೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡಲಿಕ್ಕೆ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸಿದ ಲೋಟದಲ್ಲಿ 1 ಲೋಟ ದೋಸೆ ಅಕ್ಕಿನ ತಗೊಂಡಿದ್ದೀನಿ. ಜೊತೆಯಲ್ಲಿ 1/4 ಬಟ್ಲು ಕಡಲೆಬೇಳೆನ ತಗೊಂಡು ಅವೆರಡನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಇದ್ರ ಜೊತೆ 1.5 ಸ್ಪೂನ್ ಆಗುವಷ್ಟು ಧನಿಯಾನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಯಾವುದನ್ನು ಹುರಿತಾ ಇಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಜೊತೆಯಲ್ಲಿ 5 ರಿಂದ 6 ಗುಂಟೂರು ಮೆಣಸು, 3 ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಗುಂಟೂರು ಮೆಣಸು ಖಾರಕ್ಕೆ, ಬ್ಯಾಡಗಿ ಮೆಣಸು ಬಣ್ಣಕ್ಕೆ. 1 ದೊಡ್ಡ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಕೆಸುವಿನ ಸೊಪ್ಪಿನ ತುರಿಕೆ ಹೋಗಲಾಡಿಸ್ಲಿಕ್ಕೆ ಹುಣಸೆ ಹಣ್ಣು ಜಾಸ್ತಿನೇ ಬೇಕಾಗುತ್ತೆ. ನೋಡಿ, ಇವಿಷ್ಟನ್ನು 4 ಗಂಟೆಗಳ ಕಾಲ ನೆನೆಸಿಟ್ಬಿಟ್ಟು ಅರ್ಧ ಬಟ್ಲು ಕಾಯಿ ತುರಿನ ಹಾಕಿ, ಜೊತೆಯಲ್ಲಿ ಉಪ್ಪು, ಹಾಗೆ 1 ಉಂಡೆ ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ 4 ರಿಂದ 5 ಬೆಳ್ಳುಳ್ಳಿ ಎಸುಳನ್ನ ಹಾಕ್ತಾಯಿದ್ದೀನಿ. ಜೊತೆಲಿ ಅರಿಶಿನದ ಪುಡಿ. ಇವಿಷ್ಟನ್ನು ಸೇರಿಸಿ ನಾವು ತರಿಯಾಗಿ ರುಬ್ಕೋಬೇಕು. ನೋಡಿ, ಪತ್ರೊಡೆ ಹಿಟ್ಟನ್ನ ಸುಮಾರು ಥರದಲ್ಲಿ ಮಾಡ್ತಾರೆ. ಹಿಂದೆ ನಾನು ನುಗ್ಗೆ ಸೊಪ್ಪಿನ ಪತ್ರೊಡೆ ಮಾಡುವಾಗ ಇಂಗನ್ನು ಹಾಕಿದ್ದೆ. ಇಲ್ಲಿ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ, ತರಿಯಾಗಿ ಈ ಹದಕ್ಕೆ ನಾವು ರುಬ್ಕೋಬೇಕು. ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು. ನೋಡಿ, ಕೆಸುವಿನ ಎಲೆನ ನಾನು ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಹೇಳಿದ್ದೀನಿ ನಿಮಗೆ, ಪತ್ರೊಡೆ ಮಾಡೋಕ್ಕೆ ಸೂಕ್ತವಾದ ಎಲೆ ಮರಗೆಸ, ಆದರೆ ಅದು ಸಿಗಲಿಲ್ಲ ನನಗೆ. ಹಾಲ್ಗೆಸ ಸಿಕ್ಕಿದೆ. ನೋಡಿ, ಇದ್ರ ದಡಿ ಲೈಟ್ ಗ್ರೀನ್ ಕಲರ್ ಇದೆ. ಈ ಎಲೆಯ ಮಧ್ಯದಲ್ಲಿ ಬಂದಿರೋ ದಡಿನ ನಾವು ಚಾಕುವಿನಲ್ಲಿ ಕೆತ್ತಿ ತೆಕ್ಕೋಬೇಕು, ಇಲ್ಲದೆ ಹೋದರೆ ಮಡಿಸೋದು ಕಷ್ಟ ಆಗುತ್ತೆ. ಹಾಗೆ ಎಲೆನ ಉಲ್ಟಾ ಹಾಕ್ಕೊಂಬಿಟ್ಟು ನಾವು ಹಿಟ್ಟನ್ನು ಅದ್ರ ಮೇಲೆ ಹಚ್ಚಬೇಕಾಗತ್ತೆ. ಎಲೆಯ ಮೇಲ್ಮೈ ತುಂಬ ಸ್ಮೂತಾಗಿರುತ್ತೆ, ಅಲ್ಲಿ ಮಡಿಸಿದಾಗ ಅದು ಜಾರು ಹೋಗುತ್ತೆ. ಆದ್ದರಿಂದ ರಫ್ ಆಗಿರೋ ಅಡಿಮೈಗೆ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಹೀಗೆ ನೋಡಿ, ಕೈಯಲ್ಲಿ ಹಿಟ್ಟನ್ನು ತಗೊಂಡ್ಬಿಟ್ಟು ಕ್ಲೀನಾಗಿ ಎಲೆಯ ಎಲ್ಲ ಭಾಗಕ್ಕೆ ತಾಗುವಂತೆ ನಾವು ಹಿಟ್ಟನ್ನು ಸವರ್ಕೋಬೇಕು. ನಂತರ ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜಿನ ಎಲೆ ತಗೊಂಡ್ಬಿಟ್ಟು ಇದ್ರ ಮೇಲೆ ಪುನಃ ಉಲ್ಟಾ ಹಾಕಿ ಅದಕ್ಕೂ ಸಹ ಇದೇ ರೀತಿ ನಾವು ಹಿಟ್ಟನ್ನು ಸವರಬೇಕಾಗುತ್ತೆ. ನೋಡಿ, ಎಲ್ಲ ಎಲೆಯ ಮಧ್ಯದಲ್ಲಿ ಬಂದಿರತಕ್ಕಂಥ ದಡಿನ ನಾನು ಕಟ್ ಮಾಡಿ ತೆಕ್ಕೊಂಡಿದ್ದೀನಿ. ಎಲೆಯ ಸೈಜ್ ಡಿಸೆಂಡಿಂಗ್ ಆರ್ಡರಲ್ಲಿರಬೇಕು. ಒಂದ್ರ ಮೇಲೊಂದು ಹೀಗೆ ಇಟ್ಬಿಟ್ಟು ನಾವು ಪ್ರತಿ ಎಲೆಗೆ ಹಿಂಭಾಗದಲ್ಲಿ ನಾವು ಹಿಟ್ಟನ್ನು ಸವರ್ಕೋಬೇಕು. ಹೀಗೆ 5 ರಿಂದ 6 ಎಲೆನ ಇಟ್ಕೊಳ್ಳೋಣ. ಇಲ್ಲದೆ ಹೋದರೆ ರೋಲ್ ತುಂಬ ದೊಡ್ಡದಾಗಿಬಿಡುತ್ತೆ. ನಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಎಲೆಗಳನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡು ಮಡಿಸಬೇಕಾಗತ್ತೆ. ರೋಲ್ ಮಾಡುವಾಗ ನೋಡಿ, 2 ಬದಿಗಳನ್ನು ಈ ರೀತಿ ಮಡಿಸ್ಕೋಬೇಕಾಗತ್ತೆ. ಮೊದಲು ಬದಿಗಳನ್ನು ಫೋಲ್ಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಸವರಿ, ನಂತರ ತೊಟ್ಟಿನ ಭಾಗದ ಎಲೆಗಳನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಹೀಗೆ ಪ್ರತಿ ಸತಿನೂ ಸ್ವಲ್ಪ ಹಿಟ್ಟನ್ನು ಸವರ್ಕೋಬೇಕು. ಆಗೇನಾಗುತ್ತೆ ಅಂದರೆ ಬೆಂದಾಗ ಹಿಟ್ಟು ಅಲ್ಲಿ ಗಟ್ಟಿಯಾಗಿ ಎಲೆ ಬಿಚ್ಕೊಳ್ಳೋದಿಲ್ಲ. ನೋಡಿ, ಕೊನೆಗೆ ತುದಿ ಭಾಗಕ್ಕೂ ಸ್ವಲ್ಪ ಹಿಟ್ಟನ್ನು ಸವರಿ ನಾವು ಇದನ್ನು ಟೈಟಾಗಿ ರೋಲ್ ಮಾಡಬೇಕು. ನಂತರ ಇದನ್ನು ಇಡ್ಲಿ ಅಟ್ಟದಲ್ಲಿಟ್ಟು ಬೇಯಿಸಬೇಕು. ನಾನು ಆಲ್ರೆಡಿ ಇಡ್ಲಿ ಅಟ್ಟದಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. ಅದರೊಳಗೆ ಈಗ ಪತ್ರೊಡೆ ಕಡುಬನ್ನು ಇಡ್ತಾ ಇದ್ದೀನಿ. ಈಗ ಇನ್ನೊಂದು ರೋಲ್ ರೆಡಿ ಇದೆ. ಇದನ್ನು ಸಹ ನಾವು ಅದೇ ವಿಧಾನದಲ್ಲಿ ರೋಲ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಹಿಟ್ಟನ್ನು ಸವರಿ ಮತ್ತು ಇದನ್ನು ಟೈಟಾಗಿ ರೋಲ್ ಮಾಡಬೇಕು. ರೋಲ್ ಮಾಡುವಾಗ ಇದನ್ನು ಸ್ವಲ್ಪ ಜಾಗ್ರತೆಯಿಂದ ಮಾಡಿ, ಇದು ಬಿಚ್ಚಿ ಹೋಗಬಾರ್ದು. ತುದಿಗೂ ಸಹ ನಾನು ಹಿಟ್ಟನ್ನು ಸವರ್ಕೋತಾ ಇದ್ದೀನಿ. ಈಗ 2 ರೋಲ್ ರೆಡಿ ಇದೆ. ನನ್ನ ಇಡ್ಲಿ ಅಟ್ಟ ಸ್ವಲ್ಪ ಸಣ್ಣದಿದೆ, ಪಕ್ಕ ಇಡ್ಲಿಕ್ಕೆ ಆಗ್ತಿಲ್ಲ, ಹಾಗಾಗಿ ಒಂದ್ರ ಮೇಲೊಂದು ಇಟ್ಟಿದ್ದೀನಿ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 40 ರಿಂದ 45 ನಿಮಿಷ ಇದು ಬೇಯಬೇಕು. ಚೆನ್ನಾಗಿ ಬೇಯದೆ ಹೋದರೆ ತುರಿಸೋ ಚಾನ್ಸಸ್ ಇದೆ. ನೋಡಿ, 45 ನಿಮಿಷ ಆಗಿದೆ. ಕಡುಬು ಚೆನ್ನಾಗಿ
ಬೆಂದಿದೆ. ಈಗ ಇದರಲ್ಲಿ ನಾನು ಒಂದು ಕಡುಬನ್ನ ತೆಕ್ಕೋತೀನಿ. ಈ ಒಂದು ಕಡುಬಿಂದ ನಾನು ಪತ್ರೊಡೆ ಸ್ಲೈಸಸ್ನ ಮಾಡಿಬಿಟ್ಟು ರೋಸ್ಟ್ ಮಾಡ್ತಾ ಇದ್ದೀನಿ. ಅದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಪತ್ರೊಡೆ ಕಡುಬನ್ನ ಒಂದು ಚಾಕುವಿನ ಸಹಾಯದಿಂದ ನಿಮಗೆ ಬೇಕಾದ ಸೈಜಲ್ಲಿ ಸ್ಲೈಸಸ್ನ ಮಾಡ್ಕೊಳ್ಳಿ. ತುಂಬ ತಿನ್ನಾಗೂ ಮಾಡಬೇಡಿ, ಅದೇ ರೀತಿ ತುಂಬ ತಿಕ್ಕಾಗೂ ಮಾಡಬೇಡಿ. ಹೀಗೆ ಸ್ಲೈಸಸ್ನ ಮಾಡಿಕೊಂಡು ಇದನ್ನು ನಾವು ಕಾವಲಿ ಮೇಲೆ ರೋಸ್ಟ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಕಾವಲಿನ ಒಲೆ ಮೇಲಿಟ್ಟಿದ್ದೆ. ಈಗ ಕಾವಲಿ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಸವರ್ಕೊತಾ ಇದ್ದೀನಿ. ಪತ್ರೊಡೆಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೇ ರುಚಿ. ನಾವು ಚಿಕ್ಕಲ್ಲೆಲ್ಲ ಪತ್ರೊಡೆ ತಿನ್ನೋಕ್ಕೆ ಅಷ್ಟು ಅವಸರ. ಅದನ್ನು ಹೀಗೆ ರೋಸ್ಟ್ ಮಾಡೋಕ್ಕಾಗಲಿ ಅಥವಾ ಅದರಿಂದ ಇನ್ನೇನೇ ವೆರೈಟಿ ಮಾಡೋಕ್ಕಾಗಲಿ ನಮಗೆ ಪುರ್ಸೊತ್ತೆ ಕೊಡ್ತಾ ಇರಲಿಲ್ಲ. ನಾವು ಇದನ್ನು ಹೀಗೆ ಬಿಸಿ ಬಿಸಿ ಇದ್ದಾಗಲೇ ಆ ಕಡುಬಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದು, ತಿನ್ನೋದು. ನೋಡಿ, ಈಗ ಸ್ಲೈಸಸ್ನ ಕಾದ ಕಾವಲಿ ಮೇಲೆ ಜೋಡಿಸಿಟ್ಕೊಂಡಿದ್ದೀನಿ. ಮೇಲಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ಹೊತ್ತು ಹೀಗೆ ರೋಸ್ಟ್ ಮಾಡಿ ಇದನ್ನು ನಾವು ಉಲ್ಟಾ ಹಾಕೋಣ. ನೋಡಿ, ಒಂದು ಮೈ ಎಷ್ಟು ಚೆನ್ನಾಗಿ ಈಗ ರೋಸ್ಟ್ ಆಗಿದೆ ಅಂತ. ಅದೇ ರೀತಿ ಇನ್ನೊಂದು ಸೈಡ್ ಸಹ ಇದು ರೋಸ್ಟ್ ಆಗಬೇಕು. ಈಗ ಎರಡು ಕಡೆ ರೋಸ್ಟ್ ಆಗಿ ನೋಡಿ ಪರ್ಫೆಕ್ಟ್ ಕಲರ್ ಬಂದಿದೆ. ಇದನ್ನು ನಾವು ಕಾವಲಿಯಿಂದ ತೆಕ್ಕೊಳ್ಳೋಣ. ನೋಡಿ, ರುಚಿ ರುಚಿಯಾದ ಬಿಸಿ ಬಿಸಿ ಪತ್ರೊಡೆ ರೋಸ್ಟ್ ರೆಡಿಯಾಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ನಿಮ್ಮ ಮನೇಲಿ ಚಟ್ನಿ ಪುಡಿ ಇದ್ದರೆ, ಯಾವುದೇ ಚಟ್ನಿ ಪುಡಿ ಆದರೂ ಅಡ್ಡಿಲ್ಲ, ಅದನ್ನು ಹೀಗೆ ಸ್ಲೈಸ್ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಂಬಿಟ್ಟು ಇದನ್ನು ಸ್ನ್ಯಾಕ್ಸ್ ಥರ ಕಾಫಿ ಟೀ ಜೊತೆನೂ ತಿನ್ಬೋದು. ಇಲ್ಲ, ಊಟಕ್ಕಂತೂ ಇದು ಬಹಳ ಒಳ್ಳೆಯ ಸೈಡ್ಸ್ ಆಗಿರುತ್ತೆ. ಸಾರನ್ನದ ಜೊತೆ, ಮೊಸರನ್ನದ ಜೊತೆ ಪರ್ಫೆಕ್ಟ್ ಮ್ಯಾಚ್ ಇದು. ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು.